ಹೆಲೋ ಎವ್ರಿವನ್, ಇದು ಬಂದು ಮಂಡೇ ಬ್ಲಾಗ್ ಆಗಿರುತ್ತೆ. ಅಮ್ಮನ ಮನೆಯಿಂದ ಬಂದಮೇಲೆ ನನಗೆ ದೊಡ್ಡ ತೊಂದರೆ ಅಂದರೆ ಅದು ಬೆಳಿಗ್ಗೆ ಬೇಗ ಎದ್ದೇಳೋದು. ಅಮ್ಮನ ಮನೇಲಿದ್ದರೆ 9 ಗಂಟೆಗೆ ಎದ್ದರೂ ಏನೂ ಪ್ರಾಬ್ಲಮ್ ಇಲ್ಲ. ಎದ್ದೇಳೋಷ್ಟರಲ್ಲಿ ಅಮ್ಮನೇ ತಿಂಡಿ ರೆಡಿ ಮಾಡಿರ್ತಾರೆ, ತಿನ್ಕೊಂಡು ನನ್ನ ಪಾಡಿಗೆ ಏನು ಕೆಲಸ ಇರುತ್ತೆ ಅದನ್ನು ಮಾಡ್ಕೋಬೋದು. ಬಟ್ ನಮ್ಮ ಮನೆಗೆ ಬಂದಮೇಲೆ ನಾನು ನನ್ನ ಹಸ್ಬೆಂಡ್ಗೆ ಬಾಕ್ಸ್ ಕಟ್ಟಬೇಕಾಗಿರೋದ್ರಿಂದ ಬೇಗನೆ ಎದ್ದು ತಿಂಡಿ ಎಲ್ಲ ಮಾಡಿ ಮನೆ ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ಎದ್ದಾದಮೇಲೆ ನನ್ನ ಕೆಲಸಗಳು ಏನಿರುತ್ತೆ ಮಾಮೂಲಿ ಅದನ್ನೆಲ್ಲ ಮುಗಿಸಿ ತಿಂಡಿಗೆ ಚಿತ್ರಾನ್ನನೋ ಪುಳಿಯೋಗರೆನೋ ಮಾಡೋಣ ಅಂತ ಫಸ್ಟು ಅಕ್ಕಿನ ತೊಳೆದಿಟ್ಟೆ, ಚಿತ್ರಾನ್ನ ಮಾಡಿಕೊಟ್ಟೆ. ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ಊಟಕ್ಕೆ ಅಂತ ಹೇಳಿ ನಾನಿಲ್ಲಿ ಎಗ್ ಕರಿ ಮತ್ತು ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಎಗ್ ಕರಿ ಜೊತೆ ರೊಟ್ಟಿ ಕಾಂಬಿನೇಷನ್ ಚೆನ್ನಾಗಿರುತ್ತಾ ಇಲ್ವಾ ಅನ್ನೋ ಡೌಟಲ್ಲೇ ಮಾಡಿದೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಎಗ್ ಕರಿ ಆಲ್ಮೋಸ್ಟು ರೈಸ್ಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ದೋಸೆಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್.